ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ಆ್ಯಕ್ಚುಲಿ ನಾನು ಹೊರಟಿದ್ದು ಶಿವಮೊಗ್ಗಕ್ಕೆ. ಸ್ವಲ್ಪ ಕೆಲಸ ಇತ್ತು, ಸರ್ನ ಭೇಟಿ ಆಗಬೇಕಿತ್ತು. ಸ್ವಲ್ಪ ಏನು ಪರ್ಸ್ನಲ್ ಕೆಲಸ ಇತ್ತು. ಸೊ ಶಿವಮೊಗ್ಗಕ್ಕೆ ಪ್ರೈವೇಟ್ ಬಸ್ಸಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೆ. ನಾನು ಸಂಜೆ ಅದೇನಂತ ಪ್ಲ್ಯಾನ್ ಹಾಕೊಂಡೋ ಗೊತ್ತಿಲ್ಲ. ಆ್ಯಕ್ಚುಲಿ ಇವತ್ತಿನ ಡೇ ಅಲ್ಲ, ಈವ್ನಿಂಗೇ ಫ್ಲಾಪ್ ಹಾಕ್ಕೊಂಡಿದ್ದ ಪ್ಲ್ಯಾನ್ಸ್ ಎಲ್ಲ. ಸರ್ನ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದು ಕೂಡ ಆಗಲಿಲ್ಲ, ಯಾಕಂದರೆ ಸರು ಬೇರೆ ಮೀಟಿಂಗಲ್ಲಿ ಬ್ಯುಸಿ ಇದ್ದರು. ಸೊ ಅಲ್ಲಿಂದ ಪ್ರೈವೇಟ್ ಬಸ್ಸಿಗೆ ಬಂದಂತಹ ನಾನು ಇದು ನಮ್ಮ ಶಿವಮೊಗ್ಗದ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಹತ್ಕೊಂಡು ಇನ್ನೇನು ಮಾಡೋದು, ತಕ್ಷಣ ಮನೆಗೆ ಹೋಗೋದು ಬೇಡ, ಒಂಚೂರು ಅಡ್ಡಾಡಿಕೊಂಡು ಹಾಗೆ ಹೋಗೋಣ ಅಂದ್ಕೊಂಡು ಇರೋ ಮೊಟಾಣಿ ಜಡೆನ ಸರಿ ಮಾಡಿಕೊಂಡು ಹಾಗೆ ವಾಕ್ ಮಾಡಿಕೊಂಡು ಏನಪ್ಪ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ಅಲ್ಲಿಂದ ಹೋದೆ. ಹಂಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಸಮಥಿಂಗ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹಾಗೆ ಹೋಗ್ತಿದ್ದೆ. ಇನ್ನೇನು ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ಬೇಜಾರಾಯಿತು, ಯಾಕಂದರೆ ಅವತ್ತು ಅಂದ್ಕೊಂಡಿದ್ದಾಗಲಿಲ್ಲ. ಸರಿ ಹೋಗಲಿ ಬಿಡುವಂಥ ಗೋಲಿ ಸೋಡಾ ಕುಡಿಯೋಣ ಅಂತ ಆದರೆ ಅಲ್ಲಿ ನೋಡಿದ್ರೆ ಅಂಕಲೇ ಇಲ್ಲ. ಅದು ಕೂಡ ಅಯ್ಯೋ ಅಂದ್ಕೊಂಡು ಸುಮ್ಮನೆ ಮತ್ತೆ ಅಲ್ಲಿಂದ ಕಾಲು ಕಿತ್ಕೊಂಡು ಮುಂದಕ್ಕೆ ಹೋದೆ. ಮುಂದಕ್ಕೆ ಹಾಗೆ ಯಾವ ಕಡೆ ಅಂದರೆ ಗಾಂಧಿ ಬಜಾರ್ ಸೈಡ್ ಹೋಗೋಣ ಅಂತ. ಹೆಂಗಿದೆ ಸಂಜೆ, ಫುಲ್ ಜನ ಇರ್ತಾರೆ ಆಯಿತಾ. ಆ್ಯಕ್ಚುಲಿ ಗಾಂಧಿ ಬಜಾರ್ ಕಡೆ ಎಲ್ಲ ನೋಡಿ ಫುಲ್ಲು ಜನ ಆಯಿತಾ. ಸಂಜೆ ಒಂದು ಐ ಥಿಂಕ್ ಇವಾಗೊಂದ್ರೂ ಬೇಗ ಕತ್ಲಾಗುತ್ತೆ ಆಯಿತಾ. ಇದು ಜಾಸ್ತಿ ಏನಲ್ಲ ಟೈಮು, ಐ ಥಿಂಕ್ ಇದು ಒಂದು 6 ಇರ್ಬೋದು ಅನಿಸುತ್ತೆ. ಆ ಟೈಮ್ಗೆ ಇಷ್ಟೊಂದು ಕತ್ಲಾಗಿದೆ. ಆ ಕತ್ಲಲ್ಲೇ ಜನ ನೋಡ್ರಿ ಎಷ್ಟು ಜನ ಇದ್ದಾರೆ ಅಲ್ವ. ಎಲ್ಲ ಶಾಪಿಂಗಿಗೆ ಇದು ಗಾಂಧಿ ಬಜಾರ್ ಸೈಡ್ ಫುಲ್ ಕಂಪ್ಲೀಟಾಗಿ ಬ್ಯುಸಿಯಾಗಿರ್ತಾರೆ. ಆ ಬ್ಯುಸಿಲಿ ನನಗೆ ಅಲ್ಲೊಂದು ಶಾಪ್ ಇದೆ, ಐ ಥಿಂಕ್ ಆ ಶಾಪ್ ನೇಮ್ ಮಾಡ್ಬೋದು. ಅಲ್ಲಿ ರಸಮಲೈ ತೊಗೊಂಡು ಹಂಗೆ ಪಾರ್ಸಲ್ಗೆ ಸಮೋಸ ತೊಗೊಳ್ಳೋಣ ಅಂತ ಅಲ್ಲಿ ಹೊರಟೆ. ಸೊ ಇನ್ನೇನು ಎಲ್ಲ ಚೆನ್ನಾಗಿ ಜನ ಶಾಪಿಂಗ್ ಮಾಡ್ತಾಯಿದ್ರು. ನಾನು ಮಂಗಂತರ ಅವರು ನೋಡಿಕೊಂಡು ಮೊಬೈಲ್ ಹಿಂಗೆ ಎತ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದೆ ಆಯಿತಾ. ಇನ್ನೇನು ಮಾಡೋದು, ಶಿವಮೊಗ್ಗ ಹೋಗ್ಬಿಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಮುಂಚೆನಾದರೂ ಕಾಲ್ ಮಾಡ್ಕೊಂಡು ಹೋಗಬೇಕಿತ್ತು, ಅದೂ ಮಾಡಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಸರ್ ಬರ್ತಿದ್ದೀನಿ ಅಂತ ಕಾಲ್ ಮಾಡಿದ್ರೆ ಸರ್ ಮೀಟಿಂಗಲ್ಲಿ ಬ್ಯುಸಿ ಇತ್ತು. ಸೊ ಅಲ್ಲೂ ಹೋಗ್ಲಿಕ್ಕಾಗಿಲ್ಲ. ಮೋಟಾಣಿ ಜಡೆನ ಹಂಗೆ ತುರುಪು ಕಟ್ಕೊಂಡು ಮತ್ತೆ ನನ್ನನ್ನು ನಾನು ನೋಡಿಕೊಂಡು ಸ್ವೀಟ್ ತಿನ್ನೋಣ ಅಂತ ಹೋದೆ. ಹೋಗಿ ಕೇಳಿದ್ದು ಇದನ್ನು, ಕೆಲವೊಂದು ರಸಮಲೈ ಕುಡಿದ್ರೆ ಒಂದು ನಾಲ್ಕು ಸಮೋಸ ಪಾರ್ಸಲ್. 4 समोसा पार्सल. समोसा खाली है, कचौरी है. ಹೌದಾ? कचौरी सेम है. रसमलाई. ಬೇರೆ ಇನ್ನೇನು ಹೋಗಲಿ ಸಮೋಸ ತಿನ್ನೋಣ ಅಂದರೆ ದೇವ್ರೆ ಅದೂ ಸಿಕ್ಕಲಿಲ್ಲ. ಇನ್ನೇನು ಮಾಡೋದು, ರಸಮಲೈ ತಿನ್ಕೊಂಡು ಸಮೋಸ ಸಿಕ್ಕಲಿಲ್ಲ, ಕಚೋರಿನ ಪಾರ್ಸಲ್ ತೊಗೊಂಡು ನಾನು ಹಂಗೆ ವಾಕ್ ಮಾಡ್ಕೊಂಡ್ಬಂದೆ. ಬಟ್ಟೆಗಳೆಲ್ಲ ನಮ್ಮ ಕಣ್ಣು ಸೆಳೀತವೆ ಗುರು. ಆ್ಯಕ್ಚುಲಿ ನಾನು ಏನು ಜಾಸ್ತಿ ಇಷ್ಟಪಡೋಲ್ಲ, ನಂಗೆ ಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನಾನು ಬಟ್ಟೆ ತೊಗೊಳೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಇನ್ನೇನು ಅಲ್ಲಿಂದ ಮತ್ತೆ ರಿಟರ್ನ್ ಬಂದು ಹಂಗೆ ನಮ್ಮ ಶಿವಮೊಗ್ಗದಲ್ಲಿರುವಂತಹ ಸಿಟಿ ಸೆಂಟ್ರ್ ಮಾಲ್ನ ಒಂದಷ್ಟು ರೌಂಡ್ ಹಾಕಿ ಹೊರಗಡೆ ಒಂದಷ್ಟು ವೀಡಿಯೋಸ್ ಮಾಡಿಕೊಂಡು ಎಲ್ಲ ಜನ ಅಲ್ಲಲ್ಲೇ ಕೂತಿದ್ರು. ಕೆಲವೊಬ್ಬರು ಪಿಜ್ಜಾ ತಿನ್ನೋದ್ರಲ್ಲಿ, ಕೆಫೆನಲ್ಲಿ ಶಾಪಿಂಗ್ ಮಾಡೋದ್ರಲ್ಲಿ, ಇನ್ನೇನು ಮಾಲಲ್ಲಿ ಇದ್ದಿದ್ದೆ ಅಲ್ವಾ, ಅದೆಲ್ಲ ಬ್ಯುಸಿ ಆಗಿಬಿಟ್ಟಿದ್ರು. ನಾನು ಒಳಗಡೆ ಹಾಗೆ ಒಂದು ಎಂಟ್ರಿ ಕೊಟ್ಬಿಟ್ಟು ಒಂದಷ್ಟು ವಿಸಿಟ್ ಹಾಕ್ಕೊಂಡು ಮತ್ತೆ ಬಂದು ನಾನು ಔಟ್ಸೈಡು ಅಲ್ಲಿ ಸ್ಟೆಪ್ಸ್ ಇತ್ತು, ಸ್ಟೆಪ್ಸ್ ಹತ್ರ ಕೂತ್ಕೊಂಡೆ. ಇದೇನಪ್ಪ ಸರ್ ಮೀಟ್ ಆಗಬೇಕು ಅಂದಿದ್ದು ಆಗಲಿಲ್ಲ. ಹೋಗಿ ಏನಾದ್ರು ಕುಡಿಯೋಣ ಅಂತ ಗೋಲಿ ಸೋಡಾ ನೋಡಿದ್ರೆ ಅದ್ರಜ್ಜಿ ಅವರು ಇರಲಿಲ್ಲ. ಕೊನೆಗೆ ಸಮೋಸ ತಿನ್ನೋಣ ಪಾರ್ಸಲ್ ತೊಗೋಣ ಅಂದರೆ ಅದು ಇರಲಿಲ್ಲ. ಕೊನೆಗೆ ಏನೇನೋ ಆಯ್ತಲ್ಲಪ್ಪ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಒಂದಷ್ಟೊತ್ತು ಅಲ್ಲೇ ಮಾಲ್ ಹತ್ರ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ನನ್ನೊಂಚೂರು ಮುಖ ಬೋಂಡ ಮೂಗುನ ಬೋಂಡ ಕೆನ್ನೇನಿಲ್ಲ ವೀಡಿಯೋ ಮಾಡಿಕೊಂಡು ಯಾವುದ್ಯಾವ್ದು ಯಾವ ಆ್ಯಂಗಲಲ್ಲಿ ಹೆಂಗೆ ಕಾಣಿಸ್ತೀನಿ ಅಂತೆಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಇನ್ನೇನು ಹೊರಟು ಮಧ್ಯ ರೋಡಲ್ಲಿ ತಗ್ಲಾಕಂಡೆ. ಗಾಡಿಗಳು ಝಿಂಗ್ ಅಂತ ಓಡಾಡ್ತಾನೇ ಇದು ಗುರು. ಅಲ್ಲಿಂದ ಇನ್ನೇನು ಮತ್ತೆ ರೋಡ್ ಕ್ರಾಸ್ ಮಾಡಿಕೊಂಡು
ನಮ್ಮ ಶಿವಮೊಗ್ಗ ಅಂತೂ ಮೆಜೆಸ್ಟಿಕ್ಕಿಗಿಂತ ಹೆಚ್ಚಾಗಿ ಹೋಗ್ಬಿಟ್ಟಿದೆಯಪ್ಪ ಅಲ್ಲಿ ಏನು ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರು ಅಂತೂ ಟ್ರಾಫಿಕ್ಕು ಈಗ ಒಂಚೂರು ಕಡಿಮೆ ಕಾಣಿಸ್ತಿದೆ. ಆ್ಯಕ್ಚುಲಿ ಸಂಜೆ ನಾನು ಆ ಟ್ರಾಫಿಕ್ ವೀಡಿಯೋ ಮಾಡಬೇಕಿತ್ತು. ಸೊ ಇನ್ನೇನು ಮನೆಗೆ ಹೋಗೋ ಟೈಮ್ ಬಂತಲ್ವಾ, ಮತ್ತು ಫೈನಲಿ ನಾನು ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಬಂದು ರೋಡ್ ಕ್ರಾಸ್ ಮಾಡ್ತಾ ಹಂಗಂಗೆ ವೀಡಿಯೋ ಹಿಡ್ಕೊಂಡು ಹಾಗೆ ಮುಂದೆ ಬಂದೆ. ಇನ್ನೇನು ಬಸ್ ಸ್ಟ್ಯಾಂಡಿಗೆ ಬಂದೆ, ಬಾಯಾರಿಕೆ ಆಗ್ತಾಯಿತ್ತು. ಕೊನೆಗೆ ಹೋಗಿ ಅಲ್ಲಿ ಶಾಪ್ಸ್ ಹತ್ರ ಒಂದು ಅರ್ಧ ಲೀಟ್ರ್ ನೀರು ತೊಗೊಂಡು ನಮ್ಮೂರು ಬಸ್ ಸಿಕ್ತಪ್ಪ. ಅದೇ ಈ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಹಂಗೆ ಹೋಗಿ ನಮ್ಮೂರು ಬಸ್ ಸಿಕ್ತು. ಆರಾಮಾಗಿ ಬಸ್ ಹತ್ಕೊಂಡು ಕೂರಕ್ಕಂದ್ರೂ ಸೀಟ್ ಸಿಗಲಿಲ್ಲ. ಆರಾಮಾಗಿ ನಿಂತ್ಕೊಂಡು ಉಚ್ಚಾಡ್ಕೊಂಡು ಕೊನೆಗೆ ನಮ್ಮೂರು ಸೇರ್ಕೊಂಡಿದ್ದಾಯಿತು. ಮನೆಗೆ ಬರೋಷ್ಟೊತ್ತಿಗೆ ಒಂದು 8:30 ಆಗಿತ್ತು. ಬಂದು ನಮ್ಮ ಅಮ್ಮಂಗೆ ಇರೋದು ಹೋಗಿ ಕೆಲಸ ಆಗಲಿಲ್ಲ ಕಣಮ್ಮ ಅಂದ್ಕೊಂಡು ಸುಮ್ಮನಾಗಿ ಬಾಯ್, ಟೇಕ್ ಕೇರ್.